ಸಾಧಿಸುವ ಛಲವಿದ್ದರೆ ಯಾವುದೂ ಅಸಾಧ್ಯವಲ್ಲ. ನವಿ ಮುಂಬೈನ ಘನ್ಸೋಲಿಯಾ ನಿವಾಸಿ ಸಂತೋಷ್ ಕಾಶಿದ್ ಅಂತಹ ಬಲವಾದ ಉದ್ದೇಶಗಳೊಂದಿಗೆ ತಮ್ಮ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವ್ಯವಹಾರಕ್ಕೆ ಹೊಸ ಗುರುತನ್ನು ನೀಡಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಅವರ ತಂದೆ ನಿಧನರಾದ ನಂತರ ಕುಟುಂಬವನ್ನು ನೋಡಿಕೊಳ್ಳುವ ದೊಡ್ಡ ಜವಾಬ್ದಾರಿ ಕಾಶಿದ್ ಅವರ ಹೆಗಲ ಮೇಲೆ ಬಿದ್ದಿತ್ತು. ಆದರೆ ಕಾಶಿದ್ ಇಲ್ಲಿ ದುರ್ಬಲರಾಗಲಿಲ್ಲ. ಈ ಸಮಯದಲ್ಲಿ ಅವರು ಸಾರಿಗೆ ವ್ಯವಹಾರಕ್ಕೆ ಸಂಬಂಧಿಸಿದ ಅನೇಕ ಪ್ರಮುಖ ಅಂಶಗಳನ್ನು ಬಹಳ ಹತ್ತಿರದಿಂದ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ರು. ಮೊದಲು ಅವರ ಇಡೀ ವ್ಯವಹಾರವು ದೊಡ್ಡ ಟ್ರಕ್ಗಳ ಮೇಲೆ ಮಾತ್ರ ಆಧಾರಿತವಾಗಿತ್ತು. ಆದರೆ ಶೀಘ್ರದಲ್ಲೇ ಅವರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ನಿರ್ಧರಿಸಿದ್ರು ಮತ್ತು ಅವುಗಳ ಗಾತ್ರ, ಗುಣಮಟ್ಟ, ಇಂಧನ ದಕ್ಷತೆ ಮತ್ತು ಸುರಕ್ಷತಾ ವೈಶಿಷ್ಟ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ವಾಹನಗಳನ್ನು ಆಯ್ಕೆ ಮಾಡಿದ್ರು. ಇಲ್ಲಿಯೇ ಟಾಟಾ ಏಸ್ ಅವರ ವ್ಯವಹಾರಕ್ಕೆ ಸೇರಿಸಿಕೊಂಡ್ರು. ಈ हंतदा प्रगतियोंदिगे काशिद ಈಗ ನನ್ನ ಸರದಿ ಎಂದು घोषिसिದ್ರು. टाटा एस खरेदी करण्याची प्रेरणा कसं पहिल्यापासून टाटा एस गाडी मार्केटमध्ये होती. त्याला 0 मेंटेनन्स गाडी चालते आणि छोटी गाडी असल्यामुळे कुठेही गल्ली बोळात बसते. तिला मायलेज चांगला आहे. छोटे छोटे धंदे आहेत, त्या छोट्या छोट्या धंद्याला गाड्या 1 टन अर्धा टनला वगैरे लागते. त्यासाठी टाटा एस घेतली. त्यातून आपल्याला थोडं प्रेरणादायक मिळायला लागलं. त्यामुळे टाटा एस आपण सिलेक्ट केली. ಇದು ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ವ್ಯವಹಾರದಲ್ಲಿ ಅವರ ಬಲವಾದ ಹಿಡಿತ ಮತ್ತು ಟಾಟಾ ಏಸ್ ನಂಬಿಕೆಯಿಂದಾಗಿ ಕಾಶಿದ್ ಅವರ ವ್ಯವಹಾರವು ಯಶಸ್ಸಿನ ಹೊಸ ಎತ್ತರವನ್ನು ಮುಟ್ಟುತ್ತಿದೆ. मी स्वतः डीमार्टचा कॉन्ट्रॅक्टदार आहे. मी डीमार्टला काम घेतलेलं आहे आणि डीमार्टला कमीत कमी माझ्या एक 45 ते 47 गाड्या चालतात. त्यांची आपण आता होम डिलिव्हरी करतो. काय म्हणजे लोकल डिलिव्हरी असते, त्यासाठी आपण ती गाडी यूज करतो. वडिलांचा धंदा मी पुढे घेऊन जात असताना मला टाटा एस गाडी चांगली मिळाली. टाटा एस प्रोमुळे आता आली माझी वेळ.